ಬಂದಿದ್ದೀರಾ, ರಾಯರ ದರ್ಶನ ಪಡೆದಿದ್ದೀರಾ, ಮತ್ತೆ ಅನುಗ್ರಹ ಪ್ರಶಸ್ತಿ ಆಗಿದೆ, ಏನ್ ಹೇಳ್ತಾರೆ? ಇಂದು ಮಂತ್ರಾಲಯದಲ್ಲಿ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ನಮ್ಮ ವಂಶದವರ ಪರವಾಗಿ ಸ್ವೀಕಾರ ಮಾಡೋದಕ್ಕೆ ಇವತ್ತು ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಮಂತ್ರಾಲಯಕ್ಕೆ ನನ್ನ ಮೊದಲನೆಯ ಭೇಟಿ. ಶ್ರೀ ರಾಯರ ಆಶೀರ್ವಾದ ಪಡೆಯೋದು ನನ್ನ ಒಂದು ದೊಡ್ಡ ಸೌಭಾಗ್ಯ, ಅತ್ಯಂತ ಸಂತೋಷದ ವಿಷಯ. ರಾಯರ ಆಶೀರ್ವಾದ ಸದಾ ಸಮಸ್ತ ಭಾರತೀಯರ ಮೇಲೆ ಯಾವಾಗಲೂ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ನಾನು ಹೇಳಿದ್ದೀನಿ, ನಮ್ಮ ಇತಿಹಾಸ ಮತ್ತು ಮಠದ ಇತಿಹಾಸದಲ್ಲಿ ಒಂದು ಅವಿನಾಭಾವ ಸಂಬಂಧ ಸುಮಾರು 350 ವರ್ಷಕ್ಕಿಂತ ಹೆಚ್ಚು ವರ್ಷದ ಇತಿಹಾಸ ಇದೆ. ಇದು ದೊಡ್ಡ ದೇವರಾಜ ಒಡೆಯರ್ ಕಾಲದಲ್ಲಿ ಸೃಷ್ಟಿಯಾಗಿತ್ತು. ಅವರು ಅಂದಿನ ಕಾಲದಲ್ಲಿ ಒಂದು ಗ್ರಾಮ, ನಲ್ಲೂರು ಗ್ರಾಮ ಅಂತ ಮಠಕ್ಕೆ ದಾನ ಮಾಡಿದ್ರು. ಆ ರೆವೆನ್ಯೂವನ್ನು ಮಠದ ಏನು ಆರಾಧನೆ ಮತ್ತೆ ಅನೇಕ ಚಟುವಟಿಕೆಗಳಿಗೆ ಉಪಯೋಗ ಆಗಲಿ ಅಂತ ದಾನ ಮಾಡಿದ್ರು. ಆ ಕಾಲದಿಂದ ಮುಮ್ಮಡಿಯವ್ರ ಕಾಲದಲ್ಲಿ ಬಹಳ ನಿಜವಾಗ್ಲೂ ನಿಕಟವಾದ ಸಂಬಂಧ ಇತ್ತು. ನಂಜನಗೂಡಲ್ಲೇ ಅವರು ಮಠಕ್ಕೆ ಬಹಳಷ್ಟು ಕೊಡುಗೆಗಳು ಮಾಡಿ ಪೋಷಕರಾಗಿ ಏನೇನು ರಾಜರು ಏನು ಗುರು ಪರಂಪರೆ ಹೇಗಿತ್ತು ಅದೇ ರೀತಿ ಮುಂದುವರಿತಾ ಬಂದಿತ್ತು. ನಾಲ್ವಡಿಯವ್ರ ಕಾಲದಲ್ಲಿರ್ಬೋದು, ಚಾಮರಾಜ ಒಡೆಯವ್ರ ಕಾಲದಲ್ಲಿರ್ಬೋದು, ನಮ್ಮ ತಾತನವರು ಖುದ್ದಾಗಿ ಇಲ್ಲಿಗೆ ಭೇಟಿ ನೀಡಿ ರಾಯರ ಆಶೀರ್ವಾದವನ್ನು ಪಡೆದ್ರು. 1950ರಲ್ಲಿ ಅದೇ ಒಂದು ಸಂಬಂಧ ಇವತ್ತು ಮುಂದುವರಿತಾ ಬಂದಿದೆ. ನಮಗೂ ಕೂಡ ನಮ್ಮ ವಂಶದವ್ರ ಪರವಾಗಿ ಆ ಒಂದು ಪ್ರಶಸ್ತಿ ಸ್ವೀಕಾರ ಮಾಡೋದು ದೊಡ್ಡ ಒಂದು ಸೌಭಾಗ್ಯ. ಗುರುಗಳಿಗೆ ಮತ್ತೆ ಸಮಸ್ತ ಭಕ್ತಾದಿಗಳಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದು ದೊಡ್ಡ ಹೆಮ್ಮೆಯ ವಿಷಯ. ಅದು ನಮ್ಮ ಹೆಸರು ಕೊಟ್ಟಿದ್ರು ಸಹ ನಾನು ಹೇಳಿದ್ದೀನಿ, ಇದು ನಮಗೋಸ್ಕರ ಅಲ್ಲ, ನಮ್ಮ ವಂಶದವ್ರ ಪರವಾಗಿ ನಾನು ಸ್ವೀಕಾರವನ್ನು ಮಾಡ್ತಾ ಇದ್ದೀನಿ. ಇದು ನಮ್ಮ ವಂಶದವ್ರು ಕೊಟ್ಟಿರೋ ಕೊಡುಗೆ. ನಾನು ಹೇಳಿದ್ದೀನಿ, ಇದು ಗುರುಗಳ ಒಂದು ಆಶೀರ್ವಾದ, ಗುರು ಪರಂಪರೆ, ಅವ್ರು ಏನು ಮಾರ್ಗದರ್ಶನ ಕೊಟ್ಟಿದೆ ಅದರೊಂದಿಗೆನೇ ರಾಜ್ಯ ಎಲ್ಲ ಕೆಲಸ ಯಶಸ್ವಿ ಆಗಿತ್ತು. ಅದೇ ನಿಟ್ಟಿನಲ್ಲಿ ಅವರು ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಮ್ಮ ವಂಶದವ್ರಿಗೆ ಪರವಾಗಿ. ಅದನ್ನ ನಾನು ವಂಶದವ್ರ ಪರವಾಗಿ ಸ್ವೀಕಾರವನ್ನು ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.